ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ನಮ್ಮ ಭಾವಿಸ್ತಾ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಡ್ಯೂಟಿ ಮಾಡಿದ್ದಿಲ್ಲ ಕರಿ ಎಲ್ಲದನ್ ಅಂತಿದ್ರಿ. ಹಂಗಾಗಿ ಕರಿಗೆ ಸ್ವಲ್ಪ ಜ್ವರ ಬಂದಿದ್ವು. ಕಾರಣ ಇಷ್ಟೇ, ಮೊನ್ನೆ ನೈಟ್ ಡೆಲಿವರಿ ಮಾಡೋಕೆ ಹೋಗ್ಬೇಕಾದ್ರೆ ಸ್ಲೋಲ್ಲಿ ಹೊಂಟಿದ್ದೆ, ಒಂದು 20 ಸ್ಪೀಡ್ನಾಗಿದ್ದೆ ಅಷ್ಟೇ. ಡೊಮಿನೋಸ್ ನಮ್ಮ ಹುಡುಗ ಬಂದು 80 ಹೊಡ್ಕೊಂಡು ಹೋದ ನೈಟ್. ಹಂಗಾಗಿ ಮುಂದಲ್ದ ಟಯರ್ ಈ ಸೈಡು ಹ್ಯಾಂಡ್ಲ್ ಆ ಸೈಡ್ ಆಗಿತ್ತು. ಹಂಗಾಗಿ ಶೋರೂಮ್ಗೆ ಹೋಗಿದ್ದೆ, ಶೋರೂಮಿಗೆ ಕೊಟ್ಟಿದ್ದೆ. ಇವಾಗ ಜಸ್ಟ್ ಶೋರೂಮಿಂದ ಗಾಡಿ ಕೊಟ್ಟರು. ನೋಡ್ರಿ ಹೇಗಿದೆ ಏನಂತಂದು. ಇದು ನಮ್ಮ ಕರಿಯ ಪಳ ಒಳಕತ್ತಾನ. ಇವಾಗಲೇ ಶೋರೂಮ್ನ ಜಸ್ಟ್ ಕೊಟ್ರು ಗಾಡಿನ. ಇದು ಟಯರ್ ಬಂದು ಈ ಟಯರು ಈ ಸೈಡ್ ಆಗಿತ್ತು, ಹ್ಯಾಂಡ್ಲು ಈ ಸೈಡ್ ಆಗಿತ್ತು. ಅಂದ್ರೆ ಆ ಥರ ಸ್ಪೀಡಾಗಿ ಹೊಡ್ಕೊಂಡು ಹೋದ ನಮ್ಮ ಹುಡುಗಲ್ಲ. ಹಂಗಾಗಿ ಏನು ಮಾಡಿ ಅವನು ಡೆಲಿವರಿ ಬಾಯ್ ಪೂರ ಇವಾಗ ಶೋರೂಮ್ನಾಗೆಲ್ಲ ಮೈಗೆ ತೊಳಸಿ ಕಳಿಸ್ಯಾರ. ಜಸ್ಟ್ ಪೂರ ಲಕ 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 ಅನ್ನಕತ್ತಾನ. ಇದು ಮುಂದಲ್ದು ಏನಿಲ್ಲ, ಬರೀ 1000 ರೂಪಾಯಿ ಖರ್ಚು ಬಂದೈತೆ ಅಷ್ಟೇ. ದಯಮಾಡಿ ಎಲ್ಲರಿಗೂ ಹೇಳೋದೊಂದೇ, ಡೆಲಿವರಿ ಪಾರ್ಟ್ನರ್ ಯಾರೇ ಇರಲಿ ಗಾಡಿನ ಸ್ಲೋ ಹೊಡೀರಿ ಆದಷ್ಟು. ಅವರು ಕಸ್ಟಮರ್ ಹೇಳ್ತಾರೆ ಫೋನ್ ಮಾಡಿ ಅರ್ಜೆಂಟಾಗಿ ಬೇಕು, ಅರ್ಜೆಂಟಾಗಿ ಎಲ್ಲಿದೆಯಾ ಏನಂತಂದು. ಅವು ಗಾಡಿ ಹೊಡಿಬೇಕಾದ್ರೆ ಕಾಲ್ ರಿಸೀವ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೀಟಾಗಿ ಸ್ಲೋ ಆಗಿ ಹೋಗಿ ಸ್ಲೋ ಆಗಿ ಬನ್ನಿ. ಸ್ಲೋ ಆಗಿ ಡೆಲಿವರಿ ಕೊಟ್ಟು ಹೋಗ್ಬೇಕಾದ್ರೆ ಕೂಡ ಸ್ಲೋ ಆಗಿ ಹೋಗ್ರಿ. ಯಾಕಂದ್ರೆ ಕೊಡೋದು ಒಂದು ಆರ್ಡ್ರಿಗೆ 30 ರೂಪಾಯಿ ಕೊಡ್ತಾರೆ. ಅವ್ರೇನು 3 ಲಕ್ಷ ಕೊಡೋಂಗಿಲ್ಲ. 30 ರೂಪಾಯಿ ಸಲುವಾಗಿ ನಿಮ್ಮ ಪ್ರಾಣ ಹೋಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ದಯಮಾಡಿ ಎಲ್ಲರಿಗೆ ರಿಕ್ವೆಸ್ಟ್ ಮಾಡೋದು ಒಂದೇ ಒಂದು, ಗಾಡಿನ ಆದಷ್ಟು ಸ್ಲೋ ಹೊಡ್ರಿ. ಕಂಪಲ್ಸರಿ ಹೆಲ್ಮೆಟ್ ಹಾಕ್ರಿ. ಹೆಲ್ಮೆಟ್ ಹಾಕಿದ್ರೆ ನಿಮಗೆ ಸೇಫ್ಟಿ.